ತಮ್ದು ಯಾವ ಚಾನಲ್ ರೀ? ನಂಗೆ ಈ ಮೊಬೈಲ್ನವ್ರು ಕಂಡ್ರೆ ಎಲ್ಲರೂ ಯೂಟ್ಯೂಬ್ ಚಾನಲ್ನವ್ರೆ ಅನ್ಸ್ಬಿಡ್ತಾರೆ. ಫ್ಯಾನ್ ಇರ್ಲ ಆಫ್ ಮಾಡ್ಬೇಕಾ? ತಮಗೆ ಗೊತ್ತಿರೋ ಹಾಗೆ ಕಳೆದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ವು. ಈ ಕಡೆ ಚಿಕ್ಕೋಡಿಯಲ್ಲಿ ಸರಣಿ ಮನೆಗಳ್ಳತನ, ಬೈಲಹೊಂಗಲ ಮತ್ತು ನೇಸರ್ಗಿ, ಅದೇ ರೀತಿಯಾಗಿ ಅಲ್ಲೊಂದು ಇಲ್ಲೊಂದು ಕಳ್ಳತನ ಪ್ರಕರಣಗಳು ನಮ್ಮ ಖಾನಾಪುರದಲ್ಲೂ ಕೂಡ ಆಗಿತ್ತು. ಈ ವಿಚಾರವಾಗಿ ಕಳೆದ 1.5 ತಿಂಗಳಲ್ಲಿ ನಮ್ಮ ಪೊಲೀಸರು ಜಿಲ್ಲೆಯಾದ್ಯಂತ ಈ ಕಳ್ಳತನಗಳನ್ನು ತಡೆಗಟ್ಟಲಿಕ್ಕೆ ವಿಶೇಷ ಮುತುವರ್ಜಿ ವಹಿಸಿ ಪ್ರತಿದಿನ ರಾತ್ರಿ 1 ಗಂಟೆವರೆಗೂ ಸ್ವತಃ ಎಲ್ಲ ಅಧಿಕಾರಿಗಳು ನೈಟ್ ಪೆಟ್ರೋಲಲ್ಲಿ ಇದ್ಕೊಂಡು ಈ ಕಳ್ಳತನದ ಪ್ರಕರಣ ಕಮ್ಮಿ ಮಾಡುವಲ್ಲಿ ವಿಶೇಷ ಪಾತ್ರ ವಹಿಸಿದರು. ಇದರ ಜೊತೆಗೆ ಒಂದು ಕಳ್ಳತನವನ್ನು ತಡೆಗಟ್ಟಲಿಕ್ಕೆ ಅತಿ ಮುಖ್ಯವಾದ ಅಂಶ ಏನಂತಂದರೆ ಕಳ್ಳತನ ಮಾಡಿರೋರನ್ನ ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸುವಂಥದ್ದು. ಆ ನಿಟ್ಟಿನಲ್ಲಿ ಈ ನವೆಂಬರ್ ಡಿಸೆಂಬರಲ್ಲಿ ಆಗಿರ್ತಕ್ಕಂಥ ಸುಮಾರು 60% ಪ್ರಕರಣಗಳನ್ನು ನಮ್ಮ ಪೊಲೀಸರು ಬೇಯಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಖಾನಾಪುರ ಪೊಲೀಸರು ಅವರ ತಂಡದವರು ನಮ್ಮ ಜಿಲ್ಲಾ ಅಡಿಷನಲ್ SP ಬಸರ್ಗಿ ಅವರು ಮತ್ತು ಒಬ್ಬ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ. ಈ ಆರೋಪಿ ವಿಚಿತ್ರ ಸ್ವಭಾವದ ವ್ಯಕ್ತಿ. ಅವನು ಇಲ್ಲಿ ಬೆಳಗಾವಿ ನಗರದವನಾಗಿದ್ದು ಕೇವಲ ಖಾನಾಪುರ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಕಳ್ಳತನವನ್ನು ಮಾಡ್ತಾ ಇದ್ದ. ಇವನಿಂದ ಇಲ್ಲಿಯವರೆಗೆ 627 ಗ್ರಾಮ್ ಚಿನ್ನ, 673 ಗ್ರಾಮ್ ಚಿನ್ನ ಮತ್ತು 627 ಗ್ರಾಮ್ ಬೆಳ್ಳಿಯ ಸಾಮಾನುಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಮತ್ತು ನಗದು 16,000 ರೂಪಾಯಿ. ಆರೋಪಿತನ ಹೆಸರು ಪರಶುರಾಮ್ ನಾನಾ ಗೌಂಡಾಡ್ಕರ್ ಅಂತ ಹೇಳಿ ಇಲ್ಲೇ ಕಲ್ಲೇಹೊಳ ಗ್ರಾಮದವನು, ಬೆಳಗಾವಿ ತಾಲೂಕಿನವನು. ಇವನಿಂದ ಇಲ್ಲಿವರೆಗೂ ಒಟ್ಟು 12 ಪ್ರಕರಣಗಳು ಪತ್ತೆಯಾಗಿದ್ದು ನಾವು ಕಾಣ್ಬೋದು. 2021 1 ಕೇಸು, 2022 4 ಕೇಸು, ಇನ್ನುಳಿದ 7 ಕೇಸುಗಳು 2023 ಖಾನಾಪುರದ ವಿವಿಧ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು. ಈ ತಂಡದ ನಾಯಕತ್ವ ವಹಿಸಿಕೊಂಡಂಥ ಮಂಜುನಾಥ್ ನಾಯಕ್ ಮತ್ತು PSI ಚನ್ನಬಸಪ್ಪ, ASI NK ಪಾಟೀಲ್, CHC ಯಲಿಗಾರ್, ಜಗದೀಶ್ ಕದ್ರೋಳಿ, ಜಯರಾಮ್, ಮಂಜುನಾಥ್, ಪ್ರವೀಣ್ ಹೊಂಡದ್, ಪುಂಡಲೀಕ್ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಾರ್ಯರಲ್ಲಿರ್ತಕ್ಕಂಥ ಟೆಕ್ನಿಕಲ್ ಸೆಲ್ನ ವಿನೋದ್ ಮತ್ತು ಸಚಿನ್ ಹಾಗೂ ಬೆರಳುಮುದ್ರೆ ವಿಭಾಗದ MF ಪಾಟೀಲ್, ಇವರೆಲ್ಲರೂ ಕೂಡ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಮತ್ತು ಅವರಿಗೆ ರಿವಾರ್ಡನ್ನು ಕೂಡ ಕೊಡಲಾಗುತ್ತೆ. 673 ಗ್ರಾಮ್ ಬಂಗಾರ, 627 ಗ್ರಾಮ್ ಬೆಳ್ಳಿ ಪ್ಲಸ್ 16,000 ಕ್ಯಾಶು, ಒಟ್ಟು 43,40,000 ವ್ಯಾಲ್ಯೂದು ಪ್ರಾಪರ್ಟಿಯನ್ನು ನಮ್ಮ ಖಾನಾಪುರದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವನು ಐಡೆಂಟಿಫೈ ಮಾಡೋದು ಈ ಊರ ಹೊರಗಡೆ ಇರ್ತಕ್ಕಂಥ, ಈ ತಮಗೆಲ್ಲ ಗೊತ್ತಿರೋ ಹಾಗೆ ಖಾನಾಪುರದಲ್ಲಿ ಸ್ವಲ್ಪ ಒಂಟಿ ಮನೆಗಳು ಹಳ್ಳಿಗಳ ಆಚೆ ಇರುವಂಥದ್ದು ತಾವು ಕಾಣಬಹುದು. ಆ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಮನೆಯಲ್ಲಿ ಯಾರೂ ಇರೋದಿಲ್ವೋ, ಕೆಲಸಕ್ಕೆ ಹೋಗಿರ್ತಾರೋ ಆ ಸಂದರ್ಭದಲ್ಲಿ ಆ ಮನೆಯನ್ನು ಹೊಡೆದ್ಬಿಟ್ಟು ನುಗ್ಗಿ ಒಳಗಡೆ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗ್ಬೋದು. ಡೇ ಟೈಮಲ್ಲಿ ಇವೆಲ್ಲವೂ ಡೇ HBT. ಎಲ್ಲ ಕಳ್ಳತನ, ಮನೆಗಳತನ ಇಲ್ಲ ಮನೆಗಳತನ.
ಒಬ್ಬನೇ ಇದೆ. ಹಾ ಒಬ್ಬನೇ ಲೋನ್ ವೂಲ್ಫ್. ಹೆಂಗೆ ಮನೆಗಳನ್ನ ಮಾಡುವಾಗ ಸಿಕ್ಕಾಕೊಂಡ? ಇಲ್ಲ ನಮ್ಮವರು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಮೇಲೆ ಅವನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಅದು ಇಲ್ಲಿ ತೊಗೊಂಬರ್ತೀರಾ? ಮುಂದೆ ಹಿಡ್ದಿರ್ತಂದ್ರೆ ತೊಗೊಂಬಂದ್ರಿ ನೋಡು ತೊಗೊಂಬರ್ರಿ. ನಿನ್ನೆ ಅವ್ರು ಇವ್ರು ಕೊಟ್ರಂತಲ್ಲ. ಒಂದು ನಿಮಿಷ ಅದು ತನಿಖಾ ಹಂತದಲ್ಲಿ ಏನೋ ಹೆಚ್ಚಿಗೆ ಹೇಳ್ಬಾರ್ದು. ಅಲ್ಲ ನಾ ಎದ್ದು ನಿಲ್ತೀವ್ರಿ.